ಈ ಸೌಭಾಗ್ಯಕ್ಕೆ ಮದುವೆ ಹಾಕ್ಬೇಕಿತ್ತು. ಬರೀ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ಬಟ್ಟೆ ಒಗೆಯೋದು, ಒಂದಿಷ್ಟು ಅಡುಗೆನ ಬೇಯಿಸಿ ಹಾಕೋದು, ಇದನ್ನೆಲ್ಲ ನಿಮ್ಮನೇಲೆ ಮಾಡ್ಬೋದಾಗಿತ್ತಲ್ಲ. ಮದುವೆ ಯಾಕೆ ಮಾಡ್ಕೋಬೇಕಾಗಿತ್ತು? ದೊಡ್ಡಮ್ಮ ಏನು ಹೇಳ್ತಿದ್ದೀರಾ? ಏನೋ ನನ್ನ ಹೊಟ್ಟೆಲಿರೋ ಸಂಕಟನ ಹೇಳ್ಕೊಳ್ತಾ ಇದ್ದೀನಿ. ಬೇಕಿದ್ದವರು ಕೇಳಿಸ್ಕೋಬೋದು. ನನ್ನ ಬಗ್ಗೆ ನೀವು ಅನುಕಂಪ ತೋರ್ಸೋದು ಬೇಕಾಗಿಲ್ಲ ದೊಡ್ಡಮ್ಮ. ನಾನು ಸಂತೋಷವಾಗೇ ಇದ್ದೀನಿ. ಆಲೇಲೇಲೇಲೇಲೇಲೇ, ನೀನು ಎಷ್ಟೊಂದು ಸಂತೋಷವಾಗಿದ್ದೀಯ ಅಂತ ನಾನೇನು ನೋಡ್ತಾ ಇಲ್ವಾ ಬಂಗಾರ? ಮದುವೆ ಆಯಿತು, ನೆಗೆದು ಬಿದ್ದ, ಅಲ್ಲಿಗೆ ಪ್ರಸ್ತಾವ ನಿಂತೋಯ್ತು ಅಲ್ವೇ? ಅದ್ಯಾರು ಬಿಕಾರಿ ನೆಗೆದು ಬಿದ್ರೆ ಮಗನ್ ಪ್ರಸ್ತಾವನೆ ಬೇಡ ಅಂತಾರಲ್ಲ ಈ ಜನ. ಬುದ್ಧಿ ಇದೆಯೇನೆ ನಿನಗೆ? ಇದನ್ನೆಲ್ಲ ನೋಡ್ಕೊಂಡು ನೀನು ಸುಮ್ಮನೆ ಕೂತಿದೀಯಲ್ಲ. ಹಾಗೆ ಹೇಳ್ಬೇಡಿ ದೊಡ್ಡಮ್ಮ, ಅವ್ರು ಬೇರೆ ಯಾರೋ ಅಲ್ಲ, ಈ ಮನೆ ಅಳಿಯ. ಯಾವ ಸೀಮೆ ಅಳಿಯಾನೆ? ಈ ಮನೆ ಮಗಳನ್ನ ಓಡಿಸ್ಕೊಂಡು ಹೋದೋನಲ್ವಾ ಅವನು? ಇಷ್ಟು ದಿನ ಇಲ್ದೇ ಇರೋದು ಈಗ ಬಂದ್ಬಿಡ್ತಾ ಅಳಿತನ? ನೀನು ಮದುವೆ ಆಗಿ ಸಂತೋಷವಾಗಿರೋ ಹೊತ್ತಿಗೆ ಇವೆಲ್ಲ ನೆನಪಿಗೆ ಬರ್ಬೇಕಾ? ಇದೆಲ್ಲ ಬರೀ ನಾಟಕ. ವಿಷಯ ಏನ್ ಗೊತ್ತಾ? ನಿನ್ ಗಂಡನ್ಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ, ಅದಕ್ಕೆ ನಿನ್ನಿಂದ ಆದಷ್ಟು ದೂರ ಇರೋದಕ್ಕೆ ನೋಡ್ತಾ ಇದ್ದಾನೆ. ಅವನಿಗೆ ಆ ಅನುನ್ ಕಂಡ್ರೆ ಹೊಕ್ಕಿ ಅರಿಯಷ್ಟು ಪ್ರೀತಿ, ಅದಕ್ಕೆ ಸಂಬಂಧದ ನೆಪ ಹೇಳ್ಕೊಂಡು ಆ ಅನುನ ನಿಮ್ಮನ್ನ ಕರ್ಸ್ಕೊಂಡಿರೋದು. ದೊಡ್ಡಮ್ಮ ಹಾಗೇನಿಲ್ಲ, ಸುಮ್ಮನೆ ಏನೇನೋ ಹೇಳಬೇಡಿ. ವೆಂಕಟಪ್ಪನವ್ರು ಸತ್ತಿರೋದು ನಿಜ ತಾನೇ? ಅದಪ್ಪ ಮಾತು ಅಂದ್ರೆ, ವೆಂಕಟಪ್ಪ ಸತ್ತ ಅಂತ ಇಟ್ಕೋ, ನಿನ್ ಪ್ರಸ್ತಾವ ನಿಂತೋಯ್ತು ಅಂತ ಇಟ್ಕೋ. ಆದ್ರೆ ನಿನ್ ಗಂಡಗೆ ಏನೇ ಆಗಿದೆ? ಮದುವೆ ಆಗಿರೋ ಗಂಡಸಿಗೆ ಹೆಂಡತಿ ಮೇಲೆ ಒಂದು ಸ್ವಲ್ಪ ಆದ್ರೂ ಪ್ರೀತಿ ಮೋಹ ಅನ್ನೋದು ಬೇಡವೋ? ಪ್ರಸ್ತಾವ ಏನೋ ನಡೀಲಿಲ್ಲ ಸರಿ, ಆದ್ರೆ ನಿನ್ ಗಂಡ ಯಾವಾಗಾದ್ರೂ ನಿನ್ನ ಹತ್ರ ಬಂದು ಗುಟ್ಟಾಗಿ ಮಾತಾಡಿದಾನ? ಒಂದ್ಸಲ ಅದು ತಪ್ಕೊಂಡಿದ್ದಾನ ಹೇಳೆ? ನಿನ್ನ ಕಣ್ಣಲ್ಲೇ ಯಾವತ್ತಾದ್ರೂ ಬಾ ಅಂತ ಕರೆದಿದ್ದಾನ? ನಗ್ನಗ್ತಾ ನಿನ್ ಜೊತೆ ಮಾತಾಡಿದಾನ? ಜ್ಞಾಪಿಸ್ಕೋ. ಏ ಹುಡುಗಿ, ಸಂಸಾರ ಅಂದ್ರೆ ಏನು ಅಂತ ನನಗೂ ಚೆನ್ನಾಗಿ ಗೊತ್ತು. ಆ ಅನು ಜೊತೆ ಮಾತಾಡೋದಕ್ಕೆ ಸುತ್ತಾಡೋದಕ್ಕೆ ಮಾತ್ರ ಅವ್ನಿಗೆ ಟೈಮ್ ಇರುತ್ತೆ ಅಲ್ವೇ? ನಿನ್ನನ್ನು ಒಂದು ದಿನ ಆದರೂ ಹೊರಗಡೆ ಕರ್ಕೊಂಡೋಗಿದ್ದಾನೇನೆ? ಒಂದು ಸಿನಿಮಾ ತೋರಿಸಿದ್ದಾನ, ಒಂದು ಮಸಾಲೆ ದೋಸೆ ಕೊಡಿಸಿದ್ದಾನ, ಒಂದು ಮೊಳ ಹೂ ತಕ್ಕೊಟ್ಟಿದ್ದಾನ? ಎಂಥದಿಲ್ಲ. ಅದೆಂಥ ಪ್ರೀತಿನೇ ನಿನ್ನ ಗಂಡಂದು. ನೋಡು ಸಿಂದಮ್ಮ, ಈ ನಾಗಮಣಿ ವೇದವಾಕ್ಯನ ಗಮನ ಇಟ್ಟು ಕೇಳಿಸ್ಕೊ. ನೀನು ಈಗಲಿಂದಲೇ ನಿನ್ನ ಗಂಡನ್ನ ಹತೋಟಿಗೆ ತಂದ್ಕೊಂಡ್ಯೋ ಬದುಕದೆ, ಇಲ್ಲದೆ ಹೋದ್ರೆ